ಪೀರಿಯಡ್ಸ್ ಟೈಮಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಥವಾ ಮಾಡಬಾರ್ದಾ? ಇದಕ್ಕೆ ಉತ್ತರ ಖಂಡಿತ ಮಾಡಿ. ಪೀರಿಯಡ್ಸ್ ಟೈಮಲ್ಲಿ ಸುಸ್ತಾಗೋದು, ಸ್ಟಮಕಲ್ಲಿ ಕ್ರ್ಯಾಂಪ್ಸ್ ಬರೋದು, ಮೂಡ್ ಸ್ವಿಂಗ್ಸ್ ಬರೋದು ಇದು ಸಾಮಾನ್ಯ. ನಿಮ್ಮ ಬಾಡಿನ ಒಂದು ಸತಿ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಪೀರಿಯಡ್ಸ್ ಟೈಮಲ್ಲಿ ಮೈಲ್ಡಾಗಿ ಸ್ಟ್ರೆಚಸ್, ಯೋಗ ಅಥವಾ ಸಿಂಪಲ್ ಮೊಬಿಲಿಟಿ ಡ್ರಿಲ್ಸ್ ಅಥವಾ ವಾಕಿಂಗ್ ಅಥವಾ ವೆರಿ ಮೈಲ್ಡ್ ಕಾರ್ಡಿಯೋ ಆ್ಯಕ್ಟಿವಿಟೀಸನ್ನು ಮಾಡಿದಾಗ ನಮ್ಮ ಸ್ಟಮಕಲ್ಲಿರುವಂಥ ಕ್ರ್ಯಾಂಪ್ಸ್ ಕೂಡ ರಿಲೀಸ್ ಮಾಡಿಕೊಂಡು ಬಾಡಿ ಪೇನನ್ನು ಕಡಿಮೆ ಮಾಡ್ಕೋಬಹುದು. ಎಕ್ಸಸೈಸಿಂದ ರಿಲೀಸ್ ಆಗುವಂಥ ಎಂಡೋಫ್ರಿನ್ ಹಾರ್ಮೋನ್ ನಿಮ್ಮ ಮೂಡ್ ಸ್ವಿಂಗ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಅದಲ್ಲದೆ ನಮ್ಮ ದೇಹದಲ್ಲಿರುವಂಥ ಸುಸ್ತನ್ನು ಕೂಡ ಕಡಿಮೆ ಮಾಡಿ ಒಂದು ಒಳ್ಳೆ ಚೈತನ್ಯ ತುಂಬಿ ಬರುತ್ತೆ. ಪ್ರತಿ ಪೀರಿಯಡು ಸೇಮ್ ಇರೋದಿಲ್ಲ. ಒಂದೊಂದು ಸತಿ ನಿಮಗೆ ತುಂಬ ಸುಸ್ತಾಗಿ ಏನು ಮಾಡೋಕ್ಕೆ ಮನಸ್ಸೇ ಇರೋದಿಲ್ಲ ಅಥವಾ ತುಂಬ ಡಿಸಿನೆಸ್ ಬಂದು ಕ್ರ್ಯಾಂಪ್ಸ್ ಬಂದು ಮಾಡೋಕ್ಕೆ ಆಗೋದಿಲ್ಲ. ಒಂದು ಸತಿ ನೀವು ಯಾವುದೇ ಒಂದು ಎಕ್ಸಸೈಸ್ ರೂಟೀನನ್ನು ಹೊಸದಾಗಿ ಡ್ಯೂರಿಂಗ್ ಪೀರಿಯಡ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದರೆ ನಿಮ್ಮ ಗೈನೆಕ್ ಅಥವಾ ನಿಮ್ಮ ಫಿಟ್ನೆಸ್ ಕೋಚನ್ನು ಒಂದು ಸತಿ ಕನ್ಸಲ್ಟ್ ಮಾಡಿ ನೋಡಿ. ವರ್ಕೌಟ್ ಮಾಡಿ ಸುಮಾರು ವರ್ಷಗಳಿಂದ ಪೀರಿಯಡ್ಸ್ ಟೈಮಲ್ಲಿ ವರ್ಕೌಟ್ ಮಾಡಿ ರೂಢಿ ಇದ್ದು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋ ಅಭ್ಯಾಸ ಇದ್ದರೆ ನೀವು ಕಂಟಿನ್ಯೂ ಮಾಡ್ಬೋದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ರೀಲ್ ಅವಶ್ಯಕತೆ ಇದ್ದರೆ ಖಂಡಿತ ಫಾರ್ವರ್ಡ್ ಮಾಡಿ.